ಇವತ್ತಿನ ಬ್ಲಾಗ್ ಏನು ಮಾಡೋಣ? ರೈಟ್, ಫ್ರಿಜ್ನಲ್ಲಿ ಏನಿದೆ ನೋಡೋಣ ಬನ್ನಿ. ವಾವ್, ಸೂಪರ್ ಆಗಿದೆ ಬದನೆಕಾಯಿ. ಇವತ್ತು ಎಲ್ಲರ ಬಾಯಲ್ಲೂ ನೀರು ತರಿಸೋಣ ಬನ್ನಿ. ಮೊದಲಿಗೆ ನಾವು ಒಂದು ಪಾತ್ರೆಯನ್ನು ತಗೊಂಡು ಆ ಬದನೆಕಾಯಿನ ಎಲ್ಲವನ್ನು ಹಾಕೋಣ. ನಂತರ ನಾವು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡಿ, ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡೀನಿ. ವಾಶ್ ಮಾಡ್ಕೊಂಡಿದ್ದ ತಕ್ಷಣವೇ ನಾನು ಒಂದರಲ್ಲಿ 4 ಪೀಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಅಂದರೆ ಕಟ್ ಮಾಡಿದ ಮೇಲೆ ಹಾಗೆ ನೀರಲ್ಲೇ ಬಿಡಿ, ಯಾಕಂದರೆ ಬ್ಲಾಕ್ ಆಗುತ್ತೆ ಅದು. ಹಾಗಾಗಿ ನೀರಲ್ಲೇ ಬಿಡಿ. ನೋಡಿ, ಅದಕ್ಕೆ ಬೇಕಾಗಿರೋಂಥ ವಿಧಾನಗಳು: ಈರುಳ್ಳಿ, ಟೊಮೊಟೊ, ಕ್ಯಾರೆಟು, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿಕಾಯಿ. ನೋಡಿ ಸ್ನೇಹಿತರೆ, ಮೊದಲಿಗೆ ನಾವು ಸ್ಟವನ್ನು ಹಚ್ಕೊಂಡು ಕೂಡಲೇ ಪಾತ್ರೆನ ಇಡಬೇಕು, ಯಾಕಂದರೆ ಸ್ವಲ್ಪ ಬಿಸಿ ಆಗಬೇಕು. ನೋಡ್ಬೋದು, ಈಗ ಬಿಸಿ ಆದ ಕೂಡಲೇ ನಾನು ಈಗ ಕಟ್ ಮಾಡಿರೋಂಥ ಬದನೆಕಾಯಿ ಹಾಕೋತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು, ಈಗ ನಾನು ಎಲ್ಲ ಬದನೆಕಾಯಿನೂ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದಕ್ಕೆ ನಾನು ಒಂದು 2 ಸ್ಪೂನ್ ಆಯಿಲನ್ನು ಹಾಕೋತೀನಿ ಸ್ನೇಹಿತರೆ. ನೋಡ್ಬೋದು, ನೋಡಿ 2 ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡ್ಬೋದು, ಅಂದರೆ ಪೂರಾ ಫ್ರೈ ಮಾಡ್ಕೋಬೇಕಂತೇನಿಲ್ಲ, ಒಂದು 50% ಅಂತಂತ ಹೇಳ್ಬೋದು ಸ್ನೇಹಿತರೆ. ಒಂದು ಅರ್ಧ ಫ್ರೈ ಮಾಡ್ಕೋಬೇಕು. ಬಟ್ ಈ ಥರ ಮಾಡೋದ್ರಿಂದ ತುಂಬಾ ಈ ಬದನೆಕಾಯಿ ಪಲ್ಯನ ಟೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಎಲ್ಲಿ ಸ್ಕಿಪ್ ಮಾಡದೆ ದಯವಿಟ್ಟು ಪೂರಾ ವಿಡಿಯೋ ನೋಡಿ, ನಿಮಗೆ ಎಲ್ಲ ಅರ್ಥ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನಾನೊಂದು 50% ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಬೇರೆ ಪಾತ್ರೆಗೆ ತೆಗಿತಾ ಇದ್ದೀನಿ ಸ್ನೇಹಿತರೆ. ನೋಡ್ಬೋದು, ನೋಡಿ ಈಗ ಎಲ್ಲನೂ ತೆಗೆದಿದ್ದೀನಿ. ಈಗ ನಾವು ಅದೇ ಪಾತ್ರೆಗೆ ಮತ್ತೆ ನಾನು ಆಯಿಲನ್ನು ಹಾಕೋತೀನಿ ಸ್ನೇಹಿತರೆ. ನೋಡ್ಬೋದು, ಇದು ಸಹ ಒಂದು 2 ಸ್ಪೂನ್ ಆಯಿಲನ್ನು ಹಾಕೋತೀನಿ ಸ್ನೇಹಿತರೆ. ನೋಡ್ಬೋದು, ನೋಡಿ 2 ಸ್ಪೂನ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಈಗ ಹಿಂದಲ್ಲೇ ನಾನು ಜೀರಿಗೆ ಸಾಸಿವೆನ ಹಾಕೋತಿದ್ದೀನಿ ಸ್ನೇಹಿತರೆ. ಈಗ ನಾನು ಹಸಿಮೆಣಸಿಕಾಯಿ ಕೂಡ ಹಾಕೋತೀನಿ ಸ್ನೇಹಿತರೆ, ಯಾಕಂದರೆ ಹಸಿಮೆಣಸಿಕಾಯಿ ನೀಟಾಗಿ ಫ್ರೈ ಆಗಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಈಗ ನಾನು ಕಟ್ ಮಾಡಿರೋಂಥ ಈರುಳ್ಳಿ ಸಹ ಹಾಕೋತೀನಿ ಸ್ನೇಹಿತರೆ. ಇದು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಕ್ಯಾರೆಟ್ ಸಹ ಹಾಕೋಣ ಸ್ನೇಹಿತರೆ. ಹಾಗೆ ಕರಿಬೇವು ಸೊಪ್ಪು ಕೂಡ ಹಾಕೋಣ ಸ್ನೇಹಿತರೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು ಸ್ನೇಹಿತರೆ. ಈಗ ನಾವು ಟೊಮೊಟೊ ಸಹ ಹಾಕೋಣ ಸ್ನೇಹಿತರೆ.
ನೋಡಿ. ಈಗ ಇದು ಸಹ ಮಿಕ್ಸ್ ಮಾಡ್ಕೋಣ ನೀಟಾಗಿ. ಈಗ ನಾವು ಬದನೆಕಾಯಿನ ಫ್ರೈ ಮಾಡ್ಕೊಳ್ಳೋಂಥ ಬದನೆಕಾಯಿನ ಇದಕ್ಕೆ ಹಾಕೋಣ ಸ್ನೇಹಿತರೆ. ಈ ಥರ ಮಾಡಿದ್ರೆ ತುಂಬಾ ಈ ಬದನೆಕಾಯಿ ಪಲ್ಯ ಟೇಸ್ಟ್ ಅಂತಲೇ ಹೇಳ್ಬೋದು ಸೂಪರಾಗುತ್ತೆ. ನೀವು ಮಿಸ್ ಮಾಡಿದ್ರೆ ಟ್ರೈ ಮಾಡಲೇಬೇಕು ಸ್ನೇಹಿತರೆ. ನೋಡಿ, ಈಗ ನಾನು ಎಲ್ಲನೂ ಹಾಕ್ಕೊಂಡಿದ್ದೀನಿ. ಈಗ ಇದು ಸಹ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ದಯವಿಟ್ಟು ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ಈ ಥರ ನೀವು ಟ್ರೈ ಮಾಡಲೇಬೇಕು ಸ್ನೇಹಿತರೆ. ಒಂದು ಸಲ ಮಾಡಿ ನೋಡಿ, ನಂತರ ನೀವು ಕಮೆಂಟ್ ಹಾಕಿ ಸ್ನೇಹಿತರೆ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈಗ 1-2 ನಿಮಿಷ ಕ್ಲೋಸ್ ಮಾಡೋಣ. ನೋಡಿ ಸ್ನೇಹಿತರೆ, 2 ನಿಮಿಷ ಆಯಿತು. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ. ಈಗ ನಾನು ರುಚಿಗೆ ತಕ್ಕಷ್ಟೇ ಉಪ್ಪು ಸಹ ಹಾಕೋತೀನಿ ಸ್ನೇಹಿತರೆ. ನೀವು ಕೂಡ ನೋಡಿಕೊಂಡು ಹಾಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಹಾಕೋತೀನಿ ಸ್ನೇಹಿತರೆ. ನೋಡ್ಬೋದು, ಇದು ಮಟನ್ ಮಸಾಲ ಅಂತ, ಬಟ್ ಇಲ್ಲೆಲ್ಲಿ ಬೆಂಗಳೂರಲ್ಲಿ ಸಿಗಲ್ಲ. ಹಾಗಾಗಿ ಇದು ನಮ್ಮ ಉತ್ತರ ಕರ್ನಾಟಕ ಸೈಡಿ ತುಂಬಾ ಫೇಮಸ್ಸು ಸ್ನೇಹಿತರೆ. ಇದು ಒಂದೊಂದಾಗಿ ತೊಗೊಂಡ್ರೆ ₹1 ಪೀಸ್ ಇತ್ತು. ನಾನು ಒಂದು ಪ್ಯಾಕೆಟೇ ತೊಗೊಂಬಂದಿನಿ, ಫುಲ್ ಒಂದು ಸೆಟ್ಟು. ಹಾಗಾಗಿ ಇದನ್ನು ನಾನು ಹಾಕೋತಾ ಇದ್ದೀನಿ. ಇದ್ದರೆ ನೀವು ಕೂಡ ಹಾಕೋಬೋದು. ನೋಡಿ, ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕೋತೀನಿ ಸ್ನೇಹಿತರೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ನೋಡಿ ಸ್ನೇಹಿತರೆ, ಯಾವತ್ತೂ ಒಂದೇ ಸಲ ನೀರನ್ನು ಹಾಕೋಬಾರ್ದು. ಒಂದು ಸ್ವಲ್ಪ ನೀರನ್ನು ಹಾಕೋಬೇಕು. ಈಗ ನೋಡ್ಬೋದು ಸ್ನೇಹಿತರೆ, ನಾನು ಒಂದು ಅರ್ಧ ಗ್ಲಾಸ್ ಅಷ್ಟೇ ಹಾಕೋತಾ ಇದ್ದೀನಿ. ನೋಡ್ಬೋದು, ಜಸ್ಟ್ ಅರ್ಧ ಗ್ಲಾಸ್ ಹಾಕೋತೀನಿ. ಒಂದೇ ಸಲ ಹಾಕಬಾರ್ದು ಸ್ನೇಹಿತರೆ. ನೋಡ್ಬೋದು, ನಾನು ಸ್ವಲ್ಪ ಹಾಕ್ಕೊಂಡು ಈಗ ನಾನು ಇದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಡ್ತೀನಿ ಸ್ನೇಹಿತರೆ. ಅಂದರೆ ಈ ಥರ ಹಾಕೋದ್ರಿಂದ ಬೇಗನೆ ಎಲ್ಲನೂ ಫ್ರೈ ಆಗುತ್ತೆ ಸ್ನೇಹಿತರೆ. ಈ ಬದನೆಕಾಯಿ, ಕ್ಯಾರೆಟು ಆ ಥರ ಎಲ್ಲನೂ ಬೇಗ ಬೇಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಒಂದೇ ಸಲ ಹಾಕಿದರೆ ಮತ್ತೆ ಟೇಸ್ಟ್ ಬರಲ್ಲ ಆ ಥರ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕೋಬೇಕು. ಈಗ ಒಂದು 2 ಮಿನಿಟ್ ಮತ್ತೆ ಕ್ಲೋಸ್ ಮಾಡೋಣ.
ನೋಡ್ಬೋದು 2 ಮಿನಿಟ್ ಆಯಿತು. ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ನೋಡ್ಬೋದು ಸ್ನೇಹಿತರೆ. ಈಗ ನಾನು ಶೇಂಗಾದ ಪುಡಿ ಅಂದರೆ ಶೇಂಗಾ ಹುರಿದು ನೀಟಾಗಿ ಪುಡಿ ಮಾಡಿ ಸ್ಟೋವ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗಾಗಿ ನಾವು ಈ ಶೇಂಗಾದ ಪುಡಿನ ಹಾಕೋತಾ ಇದ್ದೀವಿ ಸ್ನೇಹಿತರೆ. ಈಗ ನೋಡ್ಬೋದು ಇದು ಸಹ ಅಷ್ಟೇ, ನೀವು ಯಾವ ರೇಂಜಿಗೆ ಮಾಡ್ತೀರೋ ಅದ್ರ ಮೇಲೆ ನೀವು ಹಾಕಬೇಕಾಗುತ್ತೆ. ನಾನೊಂದು 3 ಮೆಂಬರ್ಸ್ ಅಷ್ಟು ಮಾಡಿದ್ದೀನಿ. ಹಾಗಾಗಿ ಒಂದು 2 ಸ್ಪೂನಷ್ಟು ಈ ಶೇಂಗಾದ ಪುಡಿನ ಹಾಕೋತೀನಿ ಸ್ನೇಹಿತರೆ. ಅಂದರೆ ಶೇಂಗಾ ಗೊತ್ತಲ್ಲ, ಕಡಲೆ ಬೀಜ, ಅದರ ಪುಡಿ ಇದು. ಈಗ ನಾವು ಮತ್ತೆ 1-2 ಮಿನಿಟ್ ಕ್ಲೋಸ್ ಮಾಡೋಣ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ 2 ಮಿನಿಟ್ ಆಗಿದೆ. ಕಂಪ್ಲೀಟಾಗಿ ಎಲ್ಲನೂ ಚೆನ್ನಾಗಿ ಡ್ರೈ ಆಗಿದೆ ನೋಡಿ, ನೀರಿಲ್ಲ ಏನಿಲ್ಲ. ಈಗ ನಿಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟನ್ನು ನೀರನ್ನು ಹಾಕ್ಕೊಡ್ರಿ. ಕಂಪ್ಲೀಟಾಗಿ ಎಲ್ಲನೂ ಬೆಂದಿದೆ, ನೀಟಾಗಿ ಮಿಕ್ಸ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈಗ ನಿಮಗೆ ಎಷ್ಟು ಗ್ರೇವಿ ಬೇಕು ಅಷ್ಟು ಮಾತ್ರ ನೀರು ಹಾಕ್ಕೊಡಿ. ಸ್ವಲ್ಪ ಗ್ರೇವಿ ಇದ್ರೇ ಒಳ್ಳೆಯದು ಸ್ನೇಹಿತರೆ. ಹಾಗಾಗಿ ನಾನು ಇನ್ನೂ ಸ್ವಲ್ಪ ನೀರು ಕೂಡ ಹಾಕೋತೀನಿ ಸ್ನೇಹಿತರೆ. ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ಮತ್ತೆ ನಾನು ನೋಡಿಕೊಂಡು ಇನ್ನೂ ಹಾಕೋತೀನಿ ಸ್ನೇಹಿತರೆ. ಈಗ ಇಷ್ಟು ಸಾಕು ನನಗೆ. ಅಂದರೆ ಸ್ವಲ್ಪ ಗ್ರೇವಿ ಬರೀ ನಮಗೆ ಚಪಾತಿಗೆ ಅಷ್ಟೇ ಸಾಕು ಅಂದರೆ ಇಷ್ಟೇ ಸಾಕು ಸ್ನೇಹಿತರೆ. ಇಲ್ಲ ನಮಗೆ ರೈಸಿಗೂ ಬೇಕಪ್ಪ ಅಂದರೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಒಳ್ಳೆಯದು. ಹಾಗಾಗಿ ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ತೀನಿ ಸ್ನೇಹಿತರೆ. ಈಗ ನಾನು ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ ಸ್ನೇಹಿತರೆ. ಅಂದರೆ ಕೊತ್ತಂಬರಿ ಹಾಕಿ ನಾನು ಒಂದು ಸಲ ಕ್ಲೋಸ್ ಮಾಡ್ತೀನಿ ಸ್ನೇಹಿತರೆ. 2 ಮಿನಿಟ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ನೀರನ್ನು ಹಾಕಿ ಕ್ಲೋಸ್ ಮಾಡಿಬಿಡ್ತೀನಿ. ಆದರೆ ನಾನು ನೀರು ಹಾಕಿದ್ದು ನಿಮಗೆ ತೋರಿಸಿಲ್ಲ ನೋಡಿ. ನೀರನ್ನು ಇಷ್ಟು ಗ್ರೇವಿ ಮಾಡ್ಕೊಂಡಿದ್ದೀನಿ ನಾನು. ನೋಡ್ಬೋದು ಸ್ನೇಹಿತರೆ ಈ ಬದನೆಕಾಯಿ ಪಲ್ಯನ ಯಾವ ಥರ ನಿಮಗೆ ಕಾಣಿಸುತ್ತದೆ. ತುಂಬ ಟೇಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಬದನೆಕಾಯಿ ಪಲ್ಯ ಇಷ್ಟೇ ಸ್ನೇಹಿತರೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್, ಬಾಯ್.